ನಮಸ್ಕಾರ ವೀಕ್ಷಕರು. ಎಪಿಸೋಡ್ನಲ್ಲಿ ನಾನು ನಿಮಗೆ ಎರಡು ಬಹಳ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಹೇಳಲು ಹೋಗ್ತಾ ಇದ್ದೇನೆ. ಒಂದು MBBS ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಆದ ನಂತರ ಮುಂದೇನು ಅನ್ನೋದನ್ನ, ಮತ್ತೊಂದು ಯಾರು KCET ಆಪ್ಷನ್ ಎಂಟ್ರಿ ಮಾಡಲು ಹೋಗ್ತಾ ಇದ್ದಾರೆ ಅವರಿಗೆ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಏನು ತಿಳಿದುಕೊಳ್ಬೇಕನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಮೊದಲೇ ನೋಡೋಣ, ಯಾರು MBBS ಮತ್ತು ಡೆಂಟಲ್ಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರೋ ಡೇಟ್ ಎಕ್ಸ್ಟೆಂಡ್ ಮಾಡಲಾಗಿದೆ. ಇವತ್ತು ಸಾಯಂಕಾಲ 4 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿದ್ದು, ಯಾರಿದುವರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲೋ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಆದ ನಂತರ ಪ್ರೊಸೀಜರ್ ಏನಪ್ಪ ಅಂದರೆ ನಿಮಗೆ ವೇಟ್ ಮಾಡಬೇಕಾಗತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುವವರೆಗೂ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಡ್ತಾರೆ. ಕಟ್ ಆಫನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ರ್ಯಾಂಕಿಂಗಿಂತಲೂ ಕಡಿಮೆ ಅಥವಾ ಹೆಚ್ಚಿಗೆ ಇರುವಂತಹ ವಿದ್ಯಾರ್ಥಿಗಳು ಯಾವ ಕಾಲೇಜಿನಲ್ಲಿ ಅಲಾಟ್ ಆಗಿದೆ ಅನ್ನೋದನ್ನು ಸಹ ಅಲ್ಲಿ ನಿಮಗೆ ತೋರಿಸ್ತಾರೆ. ಅದರ ಮುಖಾಂತರ ನೀವು ಪ್ರಯಾರಿಟಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೋದು. ಏಕೆಂದರೆ ನಿಮಗಿಂತಲೂ ಕೆಳಗಿರುವಂಥ ರ್ಯಾಂಕಿಂಗ್ನಲ್ಲಿ ಬೇರೆ ಯಾವುದೋ ಒಂದು ಒಳ್ಳೆಯ ಕಾಲೇಜಲ್ಲಿ ಸಿಕ್ಕರೆ ನೀವು ಆ ಕಾಲೇಜಿಗೆ ನೀವು ಹೈಯರ್ ಪ್ರಯಾರಿಟಿಯನ್ನು ಕೊಡ್ಬೋದು. ಅಂದರೆ ಮಾಕ್ ಅಲಾಟ್ಮೆಂಟ್ ಏನು ಕಟ್ ಆಫ್ ಏನು ಬಿಡ್ತಾರೋ ಅದು ಭಾಳ ಮುಖ್ಯವಾಗಿರುವಂಥದ್ದು. ಅದನ್ನು ಕರೆಕ್ಟಾಗಿ ರೆಫರ್ ಮಾಡ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಅಲ್ಲಿ ಯೂಸಲಿ ಎಡಿಟ್ ಮಾಡಲು, ಆ್ಯಡ್ ಮಾಡಲು ಮತ್ತು ಕೆಲವು ಬೇಡದೇ ಇರುವಂಥ ಕಾಲೇಜುಗಳನ್ನು ನೀವು ಡಿಲೀಟ್ ಸಹ ಮಾಡ್ಬೋದು. MBBS ಮಾತ್ರ ಮಾಡಬೇಕು ಅಂದ್ಕೊಂಡಿರ್ತಾರೆ, ಆದರೆ ಬೈ ಮಿಸ್ಟೇಕ್ಲಿ ಇನ್ ಬಿಟ್ವೀನಲ್ಲಿ ಡೆಂಟಲ್ ಸಹ ಬಂದಿರುತ್ತೆ. ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಡಿಲೀಟ್ ಸಹ ಮಾಡ್ಬೋದು. ಓಕೆ, ಮಾಕ್ ಅಲಾಟ್ಮೆಂಟ್ ಭಾಳ ಮುಖ್ಯವಾಗಿರುವಂಥದ್ದು. PDF ಬಿಡ್ತಾರೆ, ಕಟ್ ಆಫ್ ಬಿಡ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಬೋದು. ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾರೆ. ನಾನು ಅದರ ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಓಕೆ, ಇದು ಆಗಿತ್ತು MBBS ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಆದ ನಂತರ ಏನನ್ನೋದು. ಮಾಕ್ ಅಲಾಟ್ಮೆಂಟ್ಗೆ ವೇಟ್ ಮಾಡಿ, ಮಾಕ್ ಅಲಾಟ್ಮೆಂಟ್ ಎಡಿಟ್ ಮಾಡ್ಬೋದು. ನಂತರ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ನಿಮಗೆ ಮುಂದಿನ ಪ್ರೊಸೀಜರ್ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತಾ ಇರ್ತೇನೆ. ಈಗ ನೋಡೋಣ, ಕರ್ನಾಟಕ CET ಆಪ್ಷನ್ ಎಂಟ್ರಿ ಮಾಡಲು ಹೋಗ್ತಿರುವಂಥ ವಿದ್ಯಾರ್ಥಿಗಳೇ ಬೇಕಾಗಿರುವಂಥ ಮುಖ್ಯ ಮಾಹಿತಿ ಏನಪ್ಪ ಅಂದರೆ, ಫಸ್ಟ್ ನಿಮಗೆ ಕೋರ್ಸ್ ಕೋಡ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ BM ಅಂತ ಇದೆ, ಅಂದರೆ ಬಯೋಮೆಡಿಕಲ್ ಇಂಜಿನಿಯರಿಗೆ BM ಅಂತ ಕರೀತಾರೆ. BT ಬಯೋಟೆಕ್ನಾಲಜಿ, ಓಕೆ, CC ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಈ ರೀತಿ ಕೋರ್ಸಸ್ಗಳ ಒಂದು ಕೋಡ್ ಇರುತ್ತೆ. ಆ ಕೋಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಲೇಬೇಕಾಗುತ್ತೆ. ಇದನ್ನು ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ. ಯೂಸಲಿ ನೀವು ಇದನ್ನು ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಮತ್ತು ಇದಲ್ಲದೆ ಓನ್ಲಿ ಇಂಜಿನಿಯರಿಂಗ್ ಅಂತಲ್ಲ, ಮತ್ತು ಆಮೇಲೆ ಬೇರೆ ಒಂದು ಕೋರ್ಸಸ್ಗಳ ಬಗ್ಗೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಲ್ಲಿ ಕೋರ್ಸಸ್ ಲಭ್ಯವಾಗಿರುತ್ತೆ. ಮತ್ತು ಫಾರ್ಮಸಿಗೆ ಸಂಬಂಧಪಟ್ಟ ಹಾಗೆ ಕೋರ್ಸಸ್ಗಳಲ್ಲಿ ನಿಮಗೆ ಎಲ್ಲಿ ಲಭ್ಯವಾಗಿರುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ನಾನು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕಾಲೇಜ್ ಮತ್ತು ಕೋರ್ಸ್ ಮಾಹಿತಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳಂದರೆ ಪರ್ಟಿಕ್ಯುಲರ್ ಕಾಲೇಜ್ನ ಕೋಡ್ ಏನಿದೆ ಮತ್ತು ಕಾಲೇಜ್ ಆಗಲಿ ಮತ್ತು ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ದೊರೆಯುತ್ತೆ. ಇದಲ್ಲದೆ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕಾಲೇಜ್ಗಳ ಡೀಟೇಲ್ಸ್ ಅವೈಲೇಬಲ್ ಇದೆ. ಅದೇ ರೀತಿ ಫಾರ್ಮಸಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ. ಈ ಒಂದು ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ಇದಲ್ಲದೆ ನೋಡ್ಬೋದು, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಇದರ ಲಿಂಕ್ನ ಕೊಟ್ಟಿರ್ತೇನೆ. ದಯವಿಟ್ಟು ಸೀಟ್ ಮ್ಯಾಟ್ರಿಕ್ಸ್ನ ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಕೊಳ್ಳಿ. ಸೊ ನಿಮಗೆ ಈಗ ಮುಂದೆ ಯಾವ ಥರದ ವೀಡಿಯೋ ಬೇಕು ಕರ್ನಾಟಕ CET ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದರ ಬಗ್ಗೆ ಮಾಹಿತಿ ನಿಮಗೆ ನೀಡಲು ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.